ತುಮಕೂರಿನಲ್ಲಿ ಅಂಬೇಡ್ಕರ್ ಜಯಂತಿಗೆ ಸಕಲ ಸಿದ್ಧತೆ. ನಾಳೆ ಪಾಲಿಕೆ ಆವರಣದಲ್ಲಿ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಲೋಕಾರ್ಪಣೆ. ನಾಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯನ್ನ ದೇಶಾದ್ಯಂತ ಆಚರಿಸಲು ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇತ್ತ ತುಮಕೂರಿನಲ್ಲಿ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಪಾಲಿಕೆ ಆವರಣದಲ್ಲಿ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನ ಅನಾವರಣಗೊಳಿಸಲು ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ತುಮಕೂರು ನಗರದಲ್ಲಿ ಉತ್ಸವದ ವಾತಾವರಣ ಏರ್ಪಟ್ಟಿದೆ. ಪಾಲಿಕೆ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕೆಂಬುದು ಪರಮೇಶ್ವರ್ ಅವರ ಕನಸಾಗಿದ್ದು, ಅವರ ಆಸೆ ನಾಳೆ ನೆರವೇರಲಿದೆ. ತುಮಕೂರು ಪಾಲಿಕೆ ಆವರಣದಲ್ಲಿ ಸುಮಾರು 39 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಪ್ರತಿಮೆ ಸುಮಾರು 12 ಅಡಿ ಎತ್ತರ ಹಾಗೂ 1000 ಕೆಜಿಯಷ್ಟು ತೂಕವನ್ನ ಹೊಂದಿದ್ದು, ಈ ಪ್ರತಿಮೆಯನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಕೊಡುಗೆಯಾಗಿ ನೀಡಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಪ್ರತಿಮೆ ಲೋಕಾರ್ಪಣೆಯಾಗಲಿದ್ದು, ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ, ಸಚಿವರಾದ ಪರಮೇಶ್ವರ್, KN ರಾಜಣ್ಣ, HC ಮಹಾದೇವಪ್ಪ, ಶಾಸಕ TB ಜಯಚಂದ್ರ, SR ಶ್ರೀನಿವಾಸ್, HV ವೆಂಕಟೇಶ್, ಸಂಸದರಾದ ಗೋವಿಂದ ಕಾರಜೋಳ, CN ಮಂಜುನಾಥ್ ಸೇರಿ ಹಲವಾರು ಮಂದಿ ಗಣ್ಯರು ಭಾಗಿಯಾಗಲಿದ್ದಾರೆ. ಇನ್ನು ತುಮಕೂರು ಜಿಲ್ಲಾಡಳಿತದಿಂದ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲು ಬೃಹತ್ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಸಿದ್ಧತೆಗಳನ್ನ ಪರಿಶೀಲನೆ ನಡೆಸಿದರು. ಈ ವೇಳೆ ಪರಮೇಶ್ವರ್ಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಪಾಲಿಕೆ ಆಯುಕ್ತೆ ಅಶ್ವಿಜಾ, ಜಿಲ್ಲಾ ಪಂಚಾಯಿತಿ CEO ಪ್ರಭು ಹಾಗೂ SP ಅಶೋಕ್ KV ಸಾಥ್ ನೀಡಿದರು. ನಾಳೆ ಅಂಬೇಡ್ಕರ್ ಜಯಂತಿ ದಿನಾಚರಣೆಯಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಒಂದು ಅನಾವರಣ ಮಾಡಲಾಗ್ತಾ ಇದೆ ಟೌನ್ ಹಾಲ್ನಲ್ಲಿ. ಈ ಕಾರ್ಯಕ್ರಮದಲ್ಲಿ ಮೊದಲವಾಗಿ ಒಂದು ಪ್ರೊಸೆಷನ್ ಇರುತ್ತೆ, ಮೆರವಣಿಗೆ ಇರುತ್ತೆ. ಟೌನ್ ಹಾಲಿಂದ ಮೊದಲಾಗಿ ಅದು BH ರೋಡ್ ಮೂಲಕ ಆಗಿ MG ರೋಡ್, DC ಆಫೀಸ್ ಮತ್ತು ವಾಪಸ್ ಅಶೋಕ ರೋಡ್ ಮೂಲಕವಾಗಿ ಟೌನ್ ಹಾಲ್ಗೆ ವಾಪಸ್ ಬರುತ್ತೆ. ಸೊ ಇದರಲ್ಲಿ ಮಿನಿಮಮ್ ಅರೌಂಡ್ ಒಂದು 10,000 ಜನ ಸೇರೋಕ್ಕೆ ಸಂಭಾವನೆ ಇದೆ. ಸೊ ಅದೇ ಸಲುವಾಗಿ ನಾವು ಆ ಟೈಮ್ನಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ಸ್ ಮಾಡಲಾಗುತ್ತೆ. ಅದ್ರ ಜೊತೆಗೆ 4 ಗಂಟೆ ಆದಮೇಲೆ ಇಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ವೇದಿಕೆ ಕಾರ್ಯಕ್ರಮ ಟೈಮ್ನಲ್ಲಿಯೂ ಸಹ ಮಿನಿಮಮ್ 5,000 to 8,000 ಜನ ಇರುತ್ತೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಅದೇ ವಿಧವಾಗಿ ನಾವು ಟ್ರಾಫಿಕ್ ಮೂವ್ಮೆಂಟು ಸಹ ಇಲ್ಲಿ ಬ್ಲಾಕ್ ಮಾಡಲಾಗುತ್ತೆ. ಆವಾಗ ಮೇಯ್ನ್ ಶಿವಕುಮಾರ್ ಸ್ವಾಮಿ ಸರ್ಕಿಲ್ ಮತ್ತು ಗುಬ್ಬಿ ಸರ್ಕಿಲ್ ಮತ್ತು ಈ ಕಡೆ ಏನು ನಮ್ಮ ಓಲ್ಡ್ ಬಸ್ ಸ್ಟ್ಯಾಂಡ್ ಇತ್ತು ಆ ಕಡೆ ರೋಡಿಂದ ವಾಹನಗಳು ಡೈವರ್ಟ್ ಮಾಡಲಾಗುತ್ತೆ. ಸೊ ಅದು ಬಿಟ್ಟು ಭಾಳಷ್ಟು VIP ಮೂಮೆಂಟ್ಸ್ ಇರುತ್ತೆ. ಸೊ ಆ VIP ಮೂಮೆಂಟ್ಸ್ ಇರುವಾಗಲೂ ಸಹ ಸ್ವಲ್ಪ ಬ್ರೀಫ್ ಟ್ರಾಫಿಕ್ ಡೈವರ್ಷನ್ಸ್ ಇರುತ್ತೆ. ಅದು ಬಿಟ್ಟು ಮಿಕ್ಕಿದ ಎಲ್ಲ ಸಾರ್ವಜನಿಕರು ಅವರು ಹೇಗೆ ಡೇ ಟು ಡೇ ಓಡಾಡ್ತಾರೆ ಹಾಗೆ ಓಡಾಡ್ತಾರೆ. ಈವನ್ ಟೌನ್ ಹಾಲ್ ಸುತ್ತಮುತ್ತಲೂ ಬ್ರೀಫ್ ಟ್ರಾಫಿಕ್ ಡೈವರ್ಷನ್ಸ್ ಇರುತ್ತೆ. ಕಂಟಿನ್ಯೂಸ್ ಆಗಿ ಜಾಸ್ತಿ ಏನೂ ಇರಲ್ಲ. ಸಾರ್ವಜನಿಕರಿಗೂ ತೊಂದರೆ ಆಗದಂಗೆ ಆದಷ್ಟು ಈಸಿ ಮೂವ್ಮೆಂಟ್ ಮಾಡಿಸಿ ನಾವು ಕಾರ್ಯಕ್ರಮ ಮಾಡೋ ಥರ ಪ್ಲ್ಯಾನ್ ಮಾಡ್ತಾಯಿದ್ವಿ. ಗುಂಚಿ ಸರ್ಕಿಲಿಂದ ಮುಂಚೆ ಆಸ್ಪತ್ರೆ ಆ ಎಂಟ್ರಿಗೆ ಏನೂ ತೊಂದರೆ ಆಗದಂಗೆ ನೋಡ್ಕೊಳ್ತೀವಿ. ಈ ಕಡೆ ರೈಲ್ವೆ ಸ್ಟೇಷನ್ಗೆ ಈ IB ರೋಡಿಂದನೂ ಹೋಗಬಹುದು ಆ್ಯಂಡ್ ಆ ಕಡೆ ರಾಧಾಕೃಷ್ಣ ರೋಡ್ ಕಡೆಯಿಂದನೂ ಹೋಗೋ ಥರ ಕಂಟಿನ್ಯೂಸ್ ಮೂವ್ಮೆಂಟ್ ಏನೋ ಅಡ್ಡಿ ಇರೋದಂಗೆ ನೋಡ್ಕೊಳ್ತೀವಿ. ಆ್ಯಂಡ್ ಫಾರ್ ಬಸ್ ಸ್ಟ್ಯಾಂಡ್ ಈ ಕಡೆ ನೀವು ವಾಪಸ್ ಈ ಕೋಡಿ ಸರ್ಕಿಲ್ ಕಡೆ ಹೋಗೋ ಥರ ನಾವು ಅರೇಂಜ್ಮೆಂಟ್ ಮಾಡ್ತೀವಿ. ಎಲ್ಲೂ ಈ ಮೇಯ್ನ್ ಕ್ರಿಟಿಕಲ್ ಇನ್ಸ್ಟಾಲೇಷನ್ಸ್ ಏನಿದ್ದಾವೆ ಹಾಸ್ಪಿಟಲ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಅದಕ್ಕೆ ಯಾವುದೇ ಅಡ್ಡಿ ಇರದಂಗೆ ನೋಡಿಕೊಂಡು ನಾವು ಕಾರ್ಯಕ್ರಮ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಇಡೀ ಜಿಲ್ಲೆಯ ಜನರ ಕನಸು ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ 1000 kg 12 ಅಡಿ ಎತ್ತರದ ಕಂಚಿನ ಪ್ರತಿಮೆ ನಾಳೆ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಪ್ರತಿಷ್ಠಾಪನೆ ಆಗಿದೆ. ನಾಳೆ ಇನಾಗ್ರೇಷನ್ ಮಾಡ್ತೀವಿ ಫಾರ್ಮಲ್ ಆಗಿ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಅವರು ಈ ಸ್ಟ್ಯಾಚ್ಯೂವನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಆಮೇಲೆ ಕಾರ್ಪೊರೇಷನ್ ಅವರು ಪ್ರೆಮಿಸಸಲ್ಲಿ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು 4 months ಎಫರ್ಟಿಂದ ಈ ಒಂದು ಒಳ್ಳೆಯ ಒಂದು ಸ್ಟ್ಯಾಚ್ಯೂ ನಮಗೆ ಆಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಇಸ್ ಅ ಸಿಂಬಲ್ ಆಫ್ ಈಕ್ವಾಲಿಟಿ, ಏನು ಒಂದು ಸಮಾನತೆಯ ಗುರುತು ಅಂತಲೇ ಹೇಳಬೇಕು. ವಿಶೇಷವಾಗಿ ಮಹಿಳೆಯರಿಗೆ, ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಅವರು ನಮ್ಮ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸೊ ನಾಳೆ ಇದನ್ನು ನಾವು ಎಲ್ಲರೂ ಕೂಡ ಇಡೀ ಜಿಲ್ಲೆಯಿಂದ ಎಲ್ಲ ಗ್ರಾಮ ಪಂಚಾಯತಿಯಿಂದ ಎಲ್ಲರೂ ಬಂದು ಆಚರಣೆ ಮಾಡ್ತೀವಿ. ಎಲ್ಲರೂ ಕೂಡ ಎಲ್ಲ ತಾಲೂಕಿಂದ ಬರ್ತಿದ್ದಾರೆ.
ಅದು ಇಲ್ಲದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಹಕಾರ ಸಚಿವರು ಶ್ರೀ ರಾಜನಾಥ್ ಸರ್ ಮತ್ತು ನಮ್ಮ MP ಅವರು ಮಿನಿಸ್ಟರ್ ಆಫ್ ಸ್ಟೇಟ್ಸ್ ರೈಲ್ವೆ ಆ್ಯಂಡ್ ಜಲಶಕ್ತಿ ಶ್ರೀ ವಿ ಸೋಮನಾಥ್ ಸರ್, ಆಮೇಲೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸೋಷಲ್ ವೆಲ್ಫೇರ್ ಮಿನಿಸ್ಟರ್ ಶ್ರೀ H.C. ಮಹದೇವಪ್ಪ ಅವರು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಶ್ರೀ ಬೈರತಿ ಸುರೇಶ್ ಅವರು. ಸೊ ಇಷ್ಟು ಎಲ್ಲ ಸಚಿವರು ಎಲ್ಲ ಬರ್ತಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ನಮ್ಮ ನವದೆಹಲಿಯ ವಿಶೇಷ ಪ್ರತಿನಿಧಿ ಮತ್ತು ಶಿರಾ ಕ್ಷೇತ್ರದ ಶಾಸಕರಾದ ಶ್ರೀ TB ಜಯಚಂದ್ರ ಸರ್ ಮತ್ತು ಎಲ್ಲ ಶಾಸಕರು ಕೂಡ ಬರ್ತಾರೆ. ನಾವು ಕೂಡ ಎಲ್ಲ ಸಿದ್ಧತೆಗಳು ಜಿಲ್ಲಾಡಳಿತದಿಂದ, ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಎಲ್ಲನೂ ನಾವು ಸಿದ್ಧತೆ ಮಾಡಿದ್ವಿ. ಸೊ ಇದು ಕಾರ್ಯಕ್ರಮದ್ದು 2 ಗಂಟೆಗೆ ಮೆರವಣಿಗೆಯಿಂದ ಪ್ರಾರಂಭ ಆಗುತ್ತದೆ. ಈ ಟೌನ್ ಹಾಲ್ ಸರ್ಕಲಿಂದನೇ ನಾವು ಪ್ರಾರಂಭ ಮಾಡಿ ಥ್ರೂ DC ಆಫೀಸ್ ಮತ್ತು ಟೌನ್ ಹಾಲ್ ಸರ್ಕಲ್ಗೆ ಬರ್ತೀವಿ. 1.5 ಗಂಟೆಗಳ ಕಾಲ ಮೆರವಣಿಗೆ. ಗ್ರಾಮ ಪಂಚಾಯತಿಯಿಂದ ಬರ್ತಾರೆ ಮತ್ತು ವಾಲಂಟಿಯರ್ ಆಗಿ ಕೂಡ ಬರ್ತಾರೆ ಜನ. ಕಲಾ ತಂಡಗಳು ಎಲ್ಲ ಸ್ವಲ್ಪ ನಾವು ದಸರಾದಲ್ಲಿ ಹೆಂಗೆ ಮಾಡಿದ್ವಿ ಅಷ್ಟು ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ. ತದನಂತರ ಇಲ್ಲಿ ಸ್ಟೇಜ್ ಪ್ರೋಗ್ರಾಮು 4 o'clock 4:15 ಹಂಗೆ ಪ್ರಾರಂಭ ಆಗುತ್ತದೆ. VVIPಸಿಂದ ಅನ್ವೇಲಿಂಗ್ ಆಫ್ ಸ್ಟ್ಯಾಚ್ಯೂ ಆಗುತ್ತದೆ. ತದನಂತರ ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ಸ್, ಸ್ಟೇಜ್ ಪ್ರೋಗ್ರಾಮ್ಸ್ ಮತ್ತು ಲೇಸರ್ ಶೋ ಇದೆ ವಿಶೇಷವಾಗಿ, ಮತ್ತು ಕ್ರ್ಯಾಕರ್ಸ್ ಕೂಡ ಇದೆ. ಒಂದು 40 minutes ಕ್ರ್ಯಾಕರ್ಸ್ ಕೂಡ ನಾವು ಪ್ಲ್ಯಾನ್ ಮಾಡಿದ್ವಿ ಫಾರ್ ಆಲ್ ದ ವೀಕ್ಷಕರು. ಈ ವೇಳೆ ಮಾತನಾಡಿದ ತುಮಕೂರು ಪಾಲಿಕೆ ಆಯುಕ್ತೆ ಅಶ್ವಿತಾ, ಅಂಬೇಡ್ಕರ್ ಜಯಂತಿ ಅಂಗವಾಗಿ ನಾಳೆ ಪಾಲಿಕೆ ಆವರಣದಲ್ಲಿ ಕಂಚಿನ ಅಂಬೇಡ್ಕರ್ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಲಾಗುವುದು. ಈ ಹಿನ್ನೆಲೆಯಲ್ಲಿ ಪಾಲಿಕೆಯ ಆವರಣದೊಳಗೆ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ. ಅಲ್ಲದೆ ನಗರದ ಹಲವೆಡೆ ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕಾರ ಮಾಡಲಾಗಿದ್ದು ಹಬ್ಬದ ವಾತಾವರಣ ಏರ್ಪಟ್ಟಿದೆ ಅಂತ ಹೇಳಿದರು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಏಪ್ರಿಲ್ 14ನೇ ತಾರೀಕು ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಈ ವರ್ಷ ತುಮಕೂರಿನಲ್ಲಿ ವಿಶೇಷತೆ ಏನಂದರೆ, ಸುಮಾರು ಒಂದು 50-60 ವರ್ಷಗಳಿಂದ ಏನು ಒಂದು ಸ್ಟ್ಯಾಚ್ಯೂನ ಇಡಬೇಕು ನಮ್ಮ ತುಮಕೂರಿನಲ್ಲಿ ಅಂತ ತುಂಬಾ ಪ್ರತಿಭಟನೆ ಮಾಡ್ತಾ ಬರ್ತಾಯಿದ್ರು ಜನ. ಸೊ ಇದು ಇವತ್ತು ನೆರವೇರಿದೆ. ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ 12 feet ಅಲಾಂಗ್ ವಿತ್ ಪೆಡಸ್ಟಲ್ 20 feet ಸ್ಟ್ಯಾಚ್ಯೂ ಇದು ನಾವು ಅನಾವರಣ ಮಾಡ್ತಾ ಇದ್ವಿ 14ನೇ ತಾರೀಕು. ಅದ್ರ ಜೊತೆಗೆ HL ಅವ್ರ ಕಡೆಯಿಂದ ನಮಗೆ 50 ಲಕ್ಷದ ಒಂದು ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ನ ಅವರು ಗಿಫ್ಟ್ ಮಾಡಿದರು. ಯಾಕಂದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ನಮ್ಮದು ಹೆಲಿಕಾಪ್ಟರ್ ಪ್ರೊಡಕ್ಷನ್ ಯೂನಿಟ್ ಇದೆ. ಅದೇ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಏನು ಪ್ರೊಡಕ್ಷನ್ ಮಾಡ್ತಾರೆ ಅದರದ್ದೇ 1:1 ಮಾಡಲ್ ಇಟ್ಟಿದ್ದಾರೆ. ಸೊ ಹೆಲಿಕಾಪ್ಟರ್ ಅನಾವರಣವೂ ಇರುತ್ತೆ. ಇದಕ್ಕೆ ಪೂರ್ವ ಸಿದ್ಧತೆ ಎಲ್ಲ ನಡೆದಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಖುದ್ದಾಗಿ ಎಲ್ಲ ಇಂಟ್ರೆಸ್ಟ್ ತೊಗೊಂಡು ವಿಸಿಟ್ ಮಾಡಿ ಎಲ್ಲ ಇಲ್ಲೊಂದು ಡೆಕೋರೇಷನ್ ಸ್ಟಾರ್ಟಿಂಗ್ ಫ್ರಮ್ ಏನು ಸ್ಟ್ಯಾಚ್ಯೂ ಕಡೆಯಿಂದ ಏನು ಹೂವಿನ ಡೆಕೋರೇಷನ್ ಹಿಡಿದು ಮತ್ತು ಲೈಟ್ ಡೆಕೋರೇಷನ್, ಎಂಟೈರ್ ಸ್ಟೇಜ್ ಎಲ್ಲನೂ ತುಂಬ ಪರ್ಸ್ನಲಿಯಾಗಿ ಅವರು ಎಲ್ಲ ನೋಡ್ತಾ ಇದ್ದಾರೆ. ಆ್ಯಂಡ್ ಇದು ಮೆರವಣಿಗೆನೂ ಸಹ ಇರುತ್ತೆ 14ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಮೆರವಣಿಗೆ, ಮತ್ತು 4 ಗಂಟೆಯಿಂದ ಸ್ಟೇಜ್ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಬಾಬಾ ಸಾಹೇಬ್ ಅವರ 134ನೇ ಜಯಂತ್ಯೋತ್ಸವದ ಈ ಸುಸಂದರ್ಭದಲ್ಲಿ ಹಾಗೂ ಮೊನ್ನೆ 5ನೇ ತಾರೀಕು 118ನೇ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಉತ್ಸವವನ್ನು ಕೂಡ ನಾವೀಗಾಗಲೇ ಸಾಂಕೇತಿಕವಾಗಿ ಆಚರಣೆ ಮಾಡಿದ್ದೇವೆ. ನಾಳೆ ಇಡೀ ಜಿಲ್ಲೆಗೆ ಒಂದು ಸಂಭ್ರಮದ ಕ್ಷಣ. ಅನೇಕ ವರ್ಷಗಳ ಕನಸು, ದಶಮಾನಗಳ ಕನಸಾಗಿದ್ದಂಥ ಬಾಬಾ ಸಾಹೇಬರ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಅನಾವರಣ ಮಾಡುವಂಥ ಒಂದು ಸುಸಂದರ್ಭ. ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಇಡೀ ದೇಶದ ಅಸ್ತಿತ್ವಕ್ಕೆ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಂಥ ಮಹಾನ್ ನಾಯಕರ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಸಂಭ್ರಮ ಪಡುವಂಥ ಕ್ಷಣ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ G. ಪರಮೇಶ್ವರ್ ಸಾಹೇಬರು, ಸಹಕಾರ ಸಚಿವರಾದಂಥ ರಾಜಣ್ಣ ಸರ್ರು, ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ H.C. ಮಹದೇವಪ್ಪ ಸರ್ ಅವರು, ಹಾಗೂ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಸರ್, ಹೀಗೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಬಹಳ ವೈಭವಯುತವಾದಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಜಿಲ್ಲೆಯ 330 ಪಂಚಾಯಿತಿಗಳಿಂದ, ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಂದ ಸುಮಾರು 20,000 ನಾಗರಿಕರು ಅವರೆಲ್ಲರೂ ಕೂಡ ನಾಳೆ ಬೆಳಗ್ಗೆ ನಡೆಯುವಂಥ ಒಂದು ವೈಭವಯುತವಾದಂಥ ವಿಜೃಂಭಣೆಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಮಕೂರು ನಗರಕ್ಕೆ ಆಗಮಿಸಲಿದ್ದಾರೆ. ಒಟ್ಟಿನಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರ ಕನಸು ನಾಳೆ ಸಾಕಾರವಾಗಲಿದ್ದು ತುಮಕೂರು ನಗರದಲ್ಲಿ ಅಂಬೇಡ್ಕರ್ ಪ್ರತಿಮೆ ತಲೆ ಎತ್ತಲಿದೆ. ಅಂಬೇಡ್ಕರ್ ಪ್ರತಿಮೆ ಲೋಕಾರ್ಪಣೆಗೆ ವಿಪಕ್ಷಗಳು ಖ್ಯಾತೆ ತೆಗೆಯುತ್ತಾ ಅಥವಾ ಪರಮೇಶ್ವರ್ ಅವರ ಕೊಡುಗೆಯನ್ನ ಒಪ್ಪಿಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.
ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.